ಮೆಟ್ರೋಗೆ, ಯಾಕಂದ್ರೆ ನಮ್ಮ ಮೆಟ್ರೋ ಹಾದು ಹೋಗ್ತಾ ಇರುವಂಥ ರೂಟ್ಸು ತುಂಬ ಬೆಲೆ, ತುಂಬ ಕಾಸ್ಟ್ಲಿ ಅದು. ಸೊ ನಿಮಗೆ ನೀವು ಭೂಮಿಯನ್ನು ಅಕ್ವೈರ್ ಮಾಡಿಕೊಂಡು ಅವರಿಗೆ ಏನು ನೀವು ಪರಿಹಾರ ಕೊಡ್ತಾ ಇದ್ದೀರಾ ಅದರ ಮೊತ್ತನೇ ತುಂಬ ಜಾಸ್ತಿ. ಸೊ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ದರ ನಿಗದಿ ಮಾಡಬೇಕಾಗುತ್ತೆ, ಯಾಕಂದ್ರೆ ಸುಮ್ಮನೆ ಏನು ಬರೋದಿಲ್ಲ. ಈಗ ಬೇರೆ ಸ್ಟೇಟ್ಗಳಿಗೆ ಹೋಲಿಸಿಕೊಂಡ್ರೆ ಬೆಂಗಳೂರಿನ ಒಂದು ಭೂಮಿಯ ರೇಟ್ ತುಂಬ ಜಾಸ್ತಿ ಇದೆ, ಅದನ್ನು ಕೂಡ ನಾವು ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ನಂಬರ್ ಟು, ಸ್ಟೇಷನ್ ಬೇಸ್ಡ್ ಕ್ಯಾಲ್ಕುಲೇಷನ್ ಮಾಡಿರ್ತಾರೆ, ಅದು ಆಕ್ಚುಲಿ ಡಿಸ್ಟೆನ್ಸ್ ಬೇಸ್ಡ್ ಆಗಬೇಕಿತ್ತು, ಅದು ಒಂದು ಮಿಸ್ಟೇಕ್ ಆಗಿದೆ ಅಂತ ಪ್ರಕಾಶ್ ಅವರೇ. ಈಗ ಜನರಿಗೆ ಬೇಕಾಗಿರೋದು ಇದು ತಾತ್ಕಾಲಿಕ ಬ್ರೇಕ್ ಅಂತ ಹೇಳ್ತಾ ಇದ್ದಾರೆ ದರ್ಶನ್, ತಾತ್ಕಾಲಿಕ ಇದು ಅಂತ. ಈಗ DK ಶಿವಕುಮಾರ್ ಅವ್ರು ನಾವೇ ಮಾಡಿದ್ದು ರಾಜ್ಯ ಸರ್ಕಾರ ಅಂತ ಹೇಳ್ತಾ ಇದೆ. ಹಾಗಾದರೆ ಇದು ತಾತ್ಕಾಲಿಕ ಬ್ರೇಕ್ ಫುಲ್ ಸ್ಟಾಪ್ ಮಾಡ್ತಾರಾ DK ಶಿವಕುಮಾರ್ ಅವರು? ಇಲ್ಲ, ಅವ್ರಿಗೆ ಅದು ಸಾಧ್ಯ ಇಲ್ಲನಾ? ಅದು ಕೇಂದ್ರ ಸರ್ಕಾರದ ಮೇಲೆ ಹಾಕ್ಬೇಕಾ ಅಥವಾ ಕೇಂದ್ರ ಸರ್ಕಾರ ಮಾಡಬೇಕಾ ಅಥವಾ ಇವರೇ ಮಾಡಿಬಿಡ್ತಾರಾ? ಅದೊಂದು ಕ್ಲಾರಿಟಿ ಕೊಟ್ಬಿಡಿ ಜನರಿಗೆ. ಈಗ ತಾತ್ಕಾಲಿಕವಾಗಿ ತಡೆ ಹಿಡಿದ ಮೇಲೆ ಪರ್ಮನೆಂಟ್ ಆಗು ತಡೆ ಹಿಡಿಬೋದು, ಅಷ್ಟು ಅಧಿಕಾರ ಇದೆ ಅಂದ್ರೆ ಅಷ್ಟು ಅಧಿಕಾರ. ಸೊ ಫುಲ್ ಪವರ್ಸ್ ಇರುತ್ತೆ. ಯು ಆರ್ ರೈಸಿಂಗ್ ಎ ಗುಡ್ ಕ್ವಶನ್ ಮೇಡಮ್. DK ಶಿವಕುಮಾರ್ ಅವರು ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ, ನಾವು ಜನಸ್ನೇಹಿ ಸರ್ಕಾರವನ್ನು ಮಾಡ್ತಾ ಇದ್ದೀವಿ, ಜನರಿಗೆ ಶುಭ ಸುದ್ದಿಯನ್ನು ಕೊಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಅಧಿಕಾರಿಗಳ ಜೊತೆ ಒಂದು ಮೀಟಿಂಗ್ನ ಮಾಡಿ ಯಾವ ರೀತಿ ಪರಿಹಾರ ಕೊಡಬೇಕು ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಫಸ್ಟೇ ಮಾಡೋಕ್ಕಾಗಿರ್ಲಿಲ್ವ ಅಂತ ಮೇಡಮ್, ಇಟ್ ಈಸ್ ಎ ಲಾಂಗ್ ಬ್ಯಾಕ್ ಪ್ರೋಸೆಸ್. ಆ ಪ್ರೋಸೆಸ್ ಬಂದು ತೇಜಸ್ವಿ ಸೂರ್ಯ ಅವರಿಗೆ 2024ರಿಂದ ಗೊತ್ತಿರಲಿಲ್ವಾ? ಮಾಡೋವರೆಗೂ ಕೂಡ ಜನರಿಗೂ ಗೊತ್ತಾಗ್ತಾ ಇರಲಿಲ್ಲ. ಅಂಡ್ ಸ್ವತಃ DK ಶಿವಕುಮಾರ್ ಅವ್ರಿಗೂ ಕೂಡ DK ಶಿವಕುಮಾರ್ ಅವರ ಗಮನಕ್ಕೆ ಅಥವಾ ಅವರಿಂದ ಯಾವುದೇ ರೀತಿಯಾದಂತ ಮಾಹಿತಿಯನ್ನ ಇದು FFC ತಗೊಂಡಿಲ್ಲ, ಅದು ಒಂದು ಇಂಡಿಪೆಂಡೆಂಟ್ ಬಾಡಿ. ಮತ್ತಿವ್ರು ಹೇಳಿದ್ರು ಏನು ಮೆಟ್ರೋ ಎಲ್ಲ ಸರ್ಕಾರಕ್ಕಲ್ಲ, ಇಟ್ ಈಸ್ ಪ್ಯೂರ್ಲಿ ಇಂಡಿಪೆಂಡೆಂಟ್ ಬಾಡಿ. ಅವ್ರು ಹೇಳಿದ್ರು 12 ಜನ. ಇಲ್ಲ ಮೇಡಮ್, ಇದರಲ್ಲಿ 3 ಜನ ಇರ್ತಕ್ಕಂಥದ್ದು ಕಮಿಟಿನಲ್ಲಿ. ಇವತ್ತು 2024ರಲ್ಲಿ ಆ ಕಮಿಟಿ ಹೋಗಿರೋದು ಮೇಡಮ್. ಇವಾಗ ಮೆಟ್ರೋಗೆ ಇಷ್ಟು ಮಾತಾಡ್ತಾ ಇರೋ ಬೆಲೆ ಏರಿಕೆ ಮತ್ತಿನ್ನೊಂದು ಅಂತಾರೆ. ಒಂದ್ ನಿಮಿಷ ನೀವು ಸುಮಾರು ಕೂಗಾಡಿದ್ರಿ. ಒಂದ್ ನಿಮಿಷ ಮೇಡಮ್, ಮೆಟ್ರೋಕ್ಕೆ ಏನು, ಒಂದ್ ನಿಮಿಷ ಮೆಟ್ರೋಕ್ಕೆ ಮೇಡಮ್ ಸೆಕೆಂಡ್ ಫೇಸಿಗೆ ನಮಗೆ 9,919 ರೂಪಾಯಿ ಕೇಂದ್ರ ಸರ್ಕಾರ ಇವತ್ತಿನ ತನಕ ಕೊಟ್ಟಿಲ್ಲ. ಥರ್ಡ್ ಫೇಸ್ 36,000 ಕೋಟಿ ರೂಪಾಯಿ ಇವತ್ತಿನ ತನಕ ಕೊಟ್ಟಿಲ್ಲ. GST ಹಣದಲ್ಲಿ ನಮ್ಗೆ 10 ರೂಪಾಯಿ $100 ರೂಪಾಯಿಗೆ. ಇದೇ ತೇಜಸ್ವಿ ಸೂರ್ಯಗೆ ನಾಡಿನ ಬಗ್ಗೆ ಕಾಳಜಿ ಇದ್ರೆ ನೆರೆದ ಬಗ್ಗೆ, ಬರದ ಬಗ್ಗೆ, GST ಹಣದ ಬಗ್ಗೆ, ನಮಗೆ ನೆರೆಗ ಹಣ 600 ಕೋಟಿ ಬರಬೇಕು, ಅದ್ರ ಬಗ್ಗೆ ನಬಾರ್ಡು 2,900 ಕೋಟಿ ರೂಪಾಯಿ ಬರಬೇಕು, ಅದ್ರ ಬಗ್ಗೆ 2,200,000 ಕೋಟಿ GST ಬಗ್ಗೆ, ಹಣದ ಬಗ್ಗೆ, ಕೆರೆಕಟ್ಟೆ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ದಾರೆ. ಪ್ರಾದೇಶಿಕ ಪಕ್ಷ ಅವ್ರ ನೈತಿಕತೆ ಇಲ್ಲ, ಅವ್ರ ಲೂಟಿ ಸರ್ಕಾರ. ನೀವು 19 ಜನ ಸಂಸದರು ಇದ್ದಾರಲ್ಲ, ದೇವೇಗೌಡರನ್ನೊಬ್ಬರನ್ನ ಬಿಟ್ಟು ನನಗೆ ಹೇಳ್ರಿ ಒಬ್ಬರ ಹೆಸರು, ರಾಜ್ಯದ ಸಮಸ್ಯೆ ಅವ್ರವ್ರ ಭಾಗದ್ದು ಹೇಳಿ, ಇಡೀ ರಾಜ್ಯದ ಬೇಡ, ಅವ್ರವ್ರ ಭಾಗದ್ದು ಹೇಳಿ. ಈಗ ಮೆಟ್ರೋ ಬಗ್ಗೆ ತೇಜಸ್ವಿ ಸೂರ್ಯ ಅವರು, ರಿಂಗ್ ರೋಡ್ ಬಗ್ಗೆ ತೇಜಸ್ವಿ ಸೂರ್ಯ ಅವರು, ಯಾಕೆ ಮೇಡಮ್ ನಮ್ದೆಲ್ಲ ಪ್ರೆಸ್ ಮೀಟ್ ಮಾಡ್ತಾ ಇಲ್ಲ, ನಿಖಿಲ್ ಕುಮಾರಸ್ವಾಮಿ ಹೇಳ್ತಾ ಇಲ್ಲ, ದೇವೇಗೌಡ ಹೇಳ್ತಾ ಇಲ್ವಾ? ಇವತ್ತು ಇವ್ರು ಅನುದಾನ ಕೊಡ್ತೀವಿ ಅಂದ್ರೆ ಕೋರ್ಟ್ ಹೋಗಿ ಅಪೀಲ್ ಹೋಗ್ತಾ ಇದ್ರ, ಅದೆಲ್ಲ ಯಾರು ಮೇಡಮ್ ಮಾಡ್ತಾ ಇರೋದು? ನಿಖಿಲ್ ಕುಮಾರಸ್ವಾಮಿ ಅವ್ರು ಏನು ಮೇಡಮ್ ನಮ್ಮ ಪಕ್ಷದ ಅಧ್ಯಕ್ಷರು, ನನ್ನ ಸಂಸತ್ ಸದಸ್ಯರು. ಮೇಡಮ್ ಇವತ್ತು ನಾವು ವಿರೋಧ ಪಕ್ಷದ ನಾಗೇಂದ್ರ ಅವರೇ, ನಿಮಗೆ ಪ್ರಶ್ನೆ ಅರ್ಥ ಆಯ್ತು ಮೇಡಮ್? ಹೇಳಿ. ನಾನು ಸಂಸತ್ ಸದಸ್ಯರ ಬಗ್ಗೆ ಮಾತಾಡ್ತಾ ಇದ್ದೀನಿ. ದೇವೇಗೌಡರನ್ನ ಬಿಟ್ಟು ಇವನ್ ಕುಮಾರಸ್ವಾಮಿ ಅವರು ನನ್ಗೆ ಗೊತ್ತಿಲ್ಲ, ಸದನದಲ್ಲಿ ಅವ್ರು ಮಾತಾಡಿದ್ನ ಕೇಳಿಸ್ಕೊಂಡಿಲ್ಲ. ನಾನು ಹೇಳೋದು, ಇವತ್ತು ಮೆಟ್ರೋದಲ್ಲಿ ಖಾಲಿ ಟ್ರಂಕ್ ಇಟ್ಕೊಂಡು ಬಂದ್ರಲ್ಲ ನಮ್ಮ ಯಾರು ಇವರು, ತೇಜಸ್ವಿ ಸೂರ್ಯ ಅವರು, ಅದೇ ರೀತಿ ಇವತ್ತು ಅವ್ರೆ ಕ್ರೆಡಿಟ್ ತಗೊಳ್ಳಿ. ತೇಜಸ್ವಿ ಸೂರ್ಯ ಅವ್ರು ತಗೊಳ್ಳಿ, ಸೋಮಣ್ಣ ಅವ್ರು ತಗೊಳ್ಳಿ, PC ಮೋಹನ್ ಅವ್ರು ತಗೊಳ್ಳಿ, ಬಿಜೆಪಿ ಅವ್ರ ಕ್ರೆಡಿಟ್ ತಗೊಳ್ಳಿ, ಅವ್ರ ಕ್ರೆಡಿಟ್ ಅವರೇ ತಗೊಳ್ರಿ. ಅದೇ ರೀತಿ ರಾಜ್ಯಕ್ಕೆ ಬರಬೇಕಾದಂತಹ ಯಾವುದೇ ಬರ ಪರಿಹಾರನೋ, ನೆರೆ ಪರಿಹಾರನೋ, ಅಥವಾ ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟಂಥದ್ದು, ಅಥವಾ GST ಪಾಲು, ಅಥವಾ ರೈಲ್ವೆ ಯೋಜನೆಗಳು ಬಹಳಷ್ಟು ನೆನೆಗುದಿಗೆ ಬಿದ್ದಿವೆ. ನಾವು ರಾಜ್ಯ ಸರ್ಕಾರವನ್ನು ಖಂಡಿಸೋಣ, ರಾಜ್ಯ ಸರ್ಕಾರದ ದಿವಾಳಿತನ ಖಂಡಿಸೋಣ, ರಾಜ್ಯ ಸರ್ಕಾರ ಖಜಾನೆ ಖಾಲಿ ಮಾಡ್ತಾ ಇರೋದನ್ನ ಖಂಡಿಸೋಣ, ರಾಜ್ಯ ಸರ್ಕಾರದ ಕಾರ್ಯವೈಖರಿಯನ್ನು ವಿರೋಧಿಸೋಣ. ನಾಗೇಂದ್ರ ಅವರೇ, ದಿ ಸೇಮ್ ಟೈಮ್ ಈ ರಾಜ್ಯದಿಂದ ಆಯ್ಕೆ ಆಗಿರುವಂತಹ ಸಂಸತ್ ಸದಸ್ಯರು ರಾಜ್ಯದ ಪರವಾಗಿ ಒಂದು ವಿಚಾರವನ್ನ ಎತ್ತಿ ಮಾತಾಡಿರೋದು ನೋಡಿದೀರಾ? ಮೇಡಮ್, ಇದೇ ಪ್ರಶ್ನೆ ನಮಗ್ ಕಾಡ್ತಾ ಇದೆ ರಾಜ್ಯದಲ್ಲಿ. ಇದು ಈ ಪಾಯಿಂಟ್ ನಾನು ಉತ್ತರ ಕೊಡ್ತೀನಿ. ಈ ವಿಚಾರ ನಮಗ್ ಕಾಡ್ತಾ ಇದೆ. ಇವತ್ತು 4.16 ಲಕ್ಷ ಇಲ್ಲಿ ಬಜೆಟ್ ಮಂಡನೆ ಮಾಡ್ತಾರಲ್ಲ ಸಿದ್ದರಾಮಯ್ಯರು, ಉತ್ತರ ಕರ್ನಾಟಕಕ್ಕೆ ಏನ್ ಮಾಡಿದ್ದಾರೆ? ಅಲ್ಲಿನ ಜನ
ಕರ್ನಾಟಕ ಇವತ್ತು 3,650 ಕೋಟಿ ಒಂದು ನಿಮಿಷ ಕಿತ್ತೂರು ಕರ್ನಾಟಕ ಮೇಡಮ್ ಕೊಟ್ಟಿದ್ದೇವೆ. ಆಮೇಲೆ ನೀವೆಲ್ಲ ರಾಜಕೀಯ ಪಕ್ಷಗಳು ಹೆಂಗಾಗಿದ್ದೀರ ಅಂದ್ರೆ ಅಲ್ಲ ಸತ್ಯನ ರಾಜಕೀಯ ಪಕ್ಷಗಳು ಹೆಂಗಾಗಿದ್ದೀರ ಅಂದ್ರೆ ಏನ್ರಿ ಕೇಂದ್ರದಲ್ಲಿ ಮಾತಾಡಲ್ಲ ಅಂದ್ರೆ ಸತ್ರ ಸಾಯ್ಲಿ ಮೇಡಮ್ ನಮ್ಮ ರಾಜ್ಯದ ಬಗ್ಗೆ ಹೇಳ್ರಿ ಅದು ಸತ್ರ ಸಾಯ್ಲಿ ಮೇಡಮ್ ಸದನದಲ್ಲಿ ರಾಜ್ಯ ಸರ್ಕಾರದ ಮಾಡಲಿ ಅಂತ 5 ಜನ ಕೇಂದ್ರ ಸಚಿವರು ಮೇಡಮ್, 5 ಜನ ಕೇಂದ್ರ ಸಚಿವರು ಖಾಲಿ ಟ್ರಂಕು ಕರ್ನಾಟಕಕ್ಕೆ ಖಾಲಿ ಟ್ರಂಕು 19 ಜನ ಸಂಸದರು ಕರ್ನಾಟಕ ಖಾಲಿ ಟ್ರಂಕು ಖಾಲಿ ಟ್ರಂಕು. ಅವ್ರಿಗೊಂದು ಲಾಸ್ಟ್ ಕಮೆಂಟ್ ಸುಮ್ನೆ ಚಿರಾಡೋದಲ್ಲ. ನಿಮ್ದೇನ್ ಪಾಯಿಂಟ್? ನೀವು ಒಬ್ರು ಕೆರೆಯಕ್ ನಾವು ನಿಮ್ಗೆ ಟೈಮ್ ಕೊಡ್ಬೇಕು. ಅದೇ ಒಬ್ರು ಇನ್ನೊಬ್ರು ಕೆರೆಯಕ್ ನಿಮ್ಗೆ ನಾವು ಟೈಮ್ ಕೊಡ್ಬೇಕು. ರತನ್ ಪೂಜಾರಿ ಸರ್ಕಾರ ಇದು ರಾಜ್ಯ ಸರ್ಕಾರ ಸೆಪ್ಟೆಂಬರ್ ನಲ್ಲೇ ಈ ಒಂದು ಶಾಡೋ ಕ್ಯಾಶ್ ಸಪೋರ್ಟ್ ಅನ್ನ ವಿಡ್ರಾ ಮಾಡಿದ್ದು. ವಿಡ್ರಾ ದಾಟ ಮುಂದಕ್ಕೆ ಬಂದಿವ್ರಿ. ಅದೇ ಮಾತಾಡ್ತಿರೋದು ಮೇಡಮ್. ಈಗ ತೇಜಸ್ವಿ ಸೂರ್ಯ ಅವ್ರ ಬಗ್ಗೆ ನಾನು ಇವತ್ತು ದರ್ಶನ್ ಅವರು ಒಂದು ಮಾತಾಡಿದ್ರು. ಒಂದು ನಿಮಿಷ ಶಾಡೋ ಕ್ಯಾಶ್ ಸಪೋರ್ಟ್ ಅನ್ನ ಅವರು ಸೆಪ್ಟೆಂಬರ್ ನಲ್ಲಿ ವಿಡ್ರಾ ಮಾಡಿದ್ದಾರೆ. ಮೋಸ್ಟ್ಲಿ ಆದ್ರೆ ಆವಾಗಲೇ ಪಿಎಂಆರ್ಸಿಎಲ್ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ರತನ್ ರಾಜ್ಯ ಪೂಜಾರಿ. ಸರ್ಕಾರ ದಿವಾಳಿ ಆಗಿದೆ. ಅದರಿಂದಾಗಿ ಅವರ ಹತ್ರ Thank you ದುಡ್ಡಿಲ್ಲ. very much. ಅದರಿಂದಾಗಿ Thank you ಒಂದು very much. ರಾಜ್ಯ ಆಯ್ತು ಸರ್ಕಾರ ಮಧುಸೂದನ್ ಅವರೇನ ಲಾಸ್ಟ್ ಕಮೆಂಟ್ ಸರ್ ತುಂಬಾ ಕ್ವಿಕ್ ಆಗಿ ಮಧುಸೂದನ್. ಕೊನೆಗೆ ನಮ್ಮ ಮೇಲೆ ಏನೋ ಎಲ್ಲ ಕ್ರೆಡಿಟ್ಸ್ ತಗೊಂಡು ನಮ್ಮ ಮೇಲೆ ಕ್ರೆಡಿಟ್ ಮಾಡಿ ಜಾಸ್ತಿ ಮಾಡಕ್ ಆಗ್ತಾ ಇದಾರೆ. ನಮ್ಮ ಹಣ ವ್ಯಯ ಜಾಸ್ತಿ ಆಗ್ತಾ ಇದೆ. ನಮ್ಮ ಒಂದು ಏನೋ ದಿನನಿತ್ಯದಲ್ಲಿ ರಸ್ತೆಯಲ್ಲಿ ಓಡಾಡೋರಿಗೆ ಟ್ರಾಫಿಕ್ ಕಮ್ಮಿ ಮಾಡಕ್ಕೆ ಏನಾದ್ರೂ ಒಂದು ಒಳ್ಳೆ ಇದು ತಂದು ಎಲ್ಲಿಂದನೋ ದುಡ್ಡು ಹಾಕಿ ಮುಂದುವರಿಸಬೇಕು ಇದನ್ನ. ಸಮಾಜ ಸೆಲ್ಫ್ ಸಸ್ಟೈನಿಂಗ್ ಆಗಿ ಸರ್ ಮಧುಸೂದನ್ ಅವರೇ ಥ್ಯಾಂಕ್ಸ್ ಅ ಲಾಟ್. ಮುಗೀತು. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ. ಒಂದ್ ನಿಮಿಷ ಸರ್. ಸರ್ ಇಷ್ಟೊತ್ತನ ಮಧ್ಯ ಮಾತಾಡಿ ನಾಗೇಂದ್ರ ಅವರೇ ಮಧ್ಯ ಮಾತಾಡಿ ಟೈಮ್ ವೇಸ್ಟ್ ಮಾಡಿದ್ರಿ ನೀವು. ಮಧ್ಯ ಮಾತಾಡಿ ಟೈಮ್ ವೇಸ್ಟ್ ಮಾಡಿದ್ರಿ. ನಂಗೆ ಟೈಮ್ ಮುಗೀತು ಇವತ್ತು. ಹೌದು ಟೈಮ್ ಮುಗೀತು. ತೇಜಸ್ವಿ ಸೂರ್ಯ ಅವರು ರಾಜ್ಯದ ಬಗ್ಗೆ ಮಾತಾಡಿ, ರಾಜ್ಯದ ನೀರಾವರಿ ಸಮಸ್ಯೆ ಬಗ್ಗೆ ಮಾತಾಡಿ, ರಾಜ್ಯಕ್ಕೆ ಬರ್ಬೇಕಾಗಿರುವಂತಹ ಬಾಕಿ ಹಣದ ಬಗ್ಗೆ ಮಾತಾಡಿ ಅಂತ ದರ್ಶನ್ ಅವ್ರು ಹೇಳ್ತಾ ಇದ್ದಾರೆ. ಏನ್ರಿ ಅವ್ರೇನು ಲೋಕಲ್ ಲೀಡರ್ ಏನ್ರಿ ನೀವು? ಏನ್ರಿ ಮಾತಾಡ್ತೀರಿ? ಅವ್ರು ಬಾಯಿ ಎತ್ತಿದ್ರೆ ಅವ್ರು ಪಾಕಿಸ್ತಾನ, ಅಂತಾರಾಷ್ಟ್ರೀಯ ವ್ಯವಹಾರಗಳು ಮತ್ತು ಟ್ರಂಪ್ ಬಗ್ಗೆ ಮಾತಾಡಬೇಕಾಗಿರೋರು. ಇವತ್ತು ನಿಮ್ಮ ಪುಣ್ಯ ಅಂತೇಳಿ ಅವ್ರು ಮೆಟ್ರೋಗೆ ಬಂದಾರ ಖಾಲಿ ಟ್ರಂಕ್ ಹಿಡ್ಕೊಂಡು. ಸೊ ಅವ್ರು ಲೋಕಲ್ ಲೀಡರ್ ಅಲ್ಲ, ಅವ್ರು ಇಂಟರ್ನ್ಯಾಷನಲ್ ಲೀಡರ್. ಇಂಟರ್ನ್ಯಾಷನಲ್ ವಿಷಯಗಳೇ ಮಾತಾಡ್ತಾರೆ. ಏನಾದರೂ ಮಾತಾಡೋದಿತ್ತಂದರೆ ಒಂದು ಸ್ವಲ್ಪ ನಮ್ಮ ದೇವೇಗೌಡರು ಮಾತಾಡಬೇಕಷ್ಟೇ. ಆಮೇಲೆ ಮೇಲಾಗಿ ಸೋಮಣ್ಣ ಅವರು ನಮ್ಮ ಅಳ್ಳಾವರಿಂದ ದಾಂಡೇಲಿಗೆ ಒಂದು ರೈಲು ಬಿಟ್ಟಾರಪ್ಪ. ನಂಗೆ ಭಾರಿ ಖುಷಿ ವಿಚಾರ. ಅದಕ್ಕೋಸ್ಕರ ನಾನು ಶುಭಾಶಯಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಐ ಆಮ್ ಸಾರಿ ಸಮಯದ ಅಭಾವ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮೇಲೆ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮೇಲೆ. ನಮ್ಮ ಮೆಟ್ರೋ ಅಂತಹ ಅನಾಥವಾದ ಕೂಸು ಇನ್ನೊಂದಿಲ್ಲ ಅಂತ ಅನಿಸುತ್ತೆ ಈ ಪ್ರಪಂಚದಲ್ಲೇ. ಸೊ ನಮ್ಮ ಮೆಟ್ರೋನೂ ಅನಾಥ, ನಮ್ಮ ಬೆಂಗಳೂರಿನ ಜನ ನಾವು ಅನಾಥ. ನಮ್ಮನ್ನು ಉದ್ಧಾರ ಮಾಡೋಕ್ಕೆ ಯಾರೂ ಬರಲ್ಲ. ಬೇಕಾದ್ರೆ ಕ್ರೆಡಿಟ್ ಸಿಗುತ್ತೆ ಅಂದರೆ ಬೇಕಾದ್ರೆ ಏನು ಬೇಕಾದರೂ ಮಾಡ್ತಾರೆ. ಇದು ತಾತ್ಕಾಲಿಕ, ಇದು ಶಾಶ್ವತ ಅಲ್ಲ. ಇವತ್ತು ದರ ಪರಿಷ್ಕರಣೆಗೆ ಬ್ರೇಕ್ ಏನು ಬಿದ್ದಿದೆ, ಇದು ತಾತ್ಕಾಲಿಕ, ಟೆಂಪ್ರವರಿ. ಪರ್ಮನೆಂಟ್ ಆಗಿ ಈ ವರ್ಷ ನಾವು ಪ್ರೈಸ್ ಹೈಕ್ ಮಾಡಲ್ಲ ಅಂತ ಯಾರು ಹೇಳ್ತಾರೆ ಕಾದು ನೋಡಬೇಕು. ಪಾಪ ಡಿ ಕೆ ಶಿವಕುಮಾರ್ ಅವರು ವೇಟ್ ಮಾಡ್ತಾರೆ, ಇನ್ನೂ ಏನೇನು ಮಾಡ್ತಾರೆ BJP ಅವರಂತ ನೋಡಿ ಆಮೇಲೆ ತೀರ್ಮಾನ ತಗೊಳ್ತಿರ್ಬೇಕು ಅವರು.